ಈಗ ಈ ಘಟನೆ ಎಲ್ಲ ಆದಮೇಲೆ ಅಂದರೆ ನೀವು ಡಿವೋರ್ಸ್ ಆದ ನಂತರ ದೂರ ಆದ ನಂತರ ಮತ್ತೆ ಪವಿತ್ರ ಅವ್ರನ್ನ ಸಂಪರ್ಕ ಮಾಡುವಂಥದ್ದು ಮಾತನಾಡುವಂತಹ ಕೆಲಸ ಏನಾರು ಆಯಿತಾ? ಸೊ ನಿಮ್ಮ ಮಗಳು ಕೂಡ ಇರ್ತಕ್ಕಂಥದ್ದು, ಮಗಳ ಜೊತೆ ಮಾತಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತಾ ಹೆಂಗೆ ಅಂತ? ಇಲ್ಲ, ಮಗಳ ಹತ್ರ ಮಾತಾಡಿದ್ದೀನಿ, ಬಟ್ ಪವಿತ್ರಗಳ ಹತ್ರ ಇಲ್ಲ, ಚಾನ್ಸೇ ಇಲ್ಲ ಸರ್. ನಾನು ಅವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಅವರು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ಸೊ ಅವ್ರು ಐ ಡೋಂಟ್ ನೋ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ, ಅವ್ರ ಹತ್ರ ನನ್ನ ಪ್ರಕಾರ ನನ್ನ ನಂಬರ್ ಅವ್ರ ಹತ್ರನೂ ಇಲ್ಲ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಥ್ರೂ ನಾವು ಯಾವಾಗಲೂ ಟಚ್ಚೇ ಇಲ್ಲ. ಸೊ ನಾವು ಯಾವಾಗಲೂ ಇಬ್ಬರಿಬ್ಬರಾಗೆ ಲೈಫಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಅವ್ರ ಪಾಟಿಗೆ ಅವ್ರ ಲೈಫ್ ಲೀಡ್ ಮಾಡ್ತಾಯಿದ್ರು, ನನ್ನ ಪಾಟಿಗೆ ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ಈಗ ನಿಮ್ಮ ಮಗಳ ಜೊತೆ ಎಷ್ಟು ಬಾರಿ ಮಾತಾಡಿದ್ರಿ ದೂರ ಆದ ನಂತರ? ಯಾವಾಗ ಕೊನೆಯದಾಗ ಮಾತಾಡಿದ್ರಿ? ಅವ್ರೇನು ಹೇಳ್ತಾರೆ, ಏನು ಮಾತಾಡಿದರು ಅನ್ನೋದು? ನಾನು ನನ್ನ ಮಗಳು ಒಂದು ಮೂರು-ನಾಲ್ಕು ಸತಿ ಫೋನಲ್ಲಿ ಮಾತಾಡಿರ್ಬೋದು, ಬಟ್ ಜಾಸ್ತಿ ಅಂದರೆ ಅವಳ ಬಗ್ಗೆನೇ ಮಾತಾಡೋದು, ನನ್ನ ಮಗಳ ಬಗ್ಗೆನೇ. ಹೆಂಗೆ ಫ್ಯೂಚರ್ ಏನು ಓದಬೇಕು, ಫ್ಯೂಚರಲ್ಲಿ ಏನು ಮಾಡಬೇಕು, ಅದು ಜಾಸ್ತಿ. ಒಂದು ಸತಿ ಎರಡು ಸತಿ ಓಕೆ ಅಮ್ಮ ಹೇಗಿದ್ದಾಳೆ ಅಂದರೆ ಪವಿತ್ರ ಹೇಗಿದ್ದಾಳೆ ಅಂತ ನಾನು ಕೇಳಿದ್ದೀನಿ. ಅದರಲ್ಲಿ ನಾನು ಸುಳ್ಳು ಹೇಳಲ್ಲ, ಕೇಳಿದ್ದೀನಿ ಅಮ್ಮ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಕೇಳಿದ್ದೀನಿ ಅಷ್ಟೇ. ನಿಮ್ಮ ಲೈಫಲ್ಲಿ ಪವಿತ್ರ ಇದ್ದಾರೆ, ಪವಿತ್ರ ಅವ್ರ ಲೈಫಲ್ಲಿ ನೀವು ಎರೇಜ್ ಆಗಿದ್ದೀರಾ, ನೀವಿಲ್ಲ. ಸೊ ಅದನ್ನ ಹೆಂಗೆ ತೊಗೊಳ್ತೀರಿ? ಸೊ ಈಗಲೂ ಕೂಡ ಪವಿತ್ರ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಏನು ಕಾರಣಕ್ಕೆ ಅನ್ನೋದು?